ಆರಂಭ ಆಯಿತು ಅಂತ ನೋಡೋದಾದ್ರೆ ಅಣ್ಣಮ್ಮ ದೇವಿ ಕೂರಿಸಿದ್ದ ರಸ್ತೆ ಬಳಿ ಜಗದೀಶ್ ತೆರಳಿರ್ತಾರೆ. ಈ ವೇಳೆ ಸ್ಥಳೀಯರು ಹಾಗೆ ಜಗದೀಶ್ ಮಧ್ಯೆ ಮತ್ತೆ ವಾಗ್ಯುದ್ಧ ಆಗುತ್ತೆ. ಗಲಾಟೆಯಲ್ಲಿ ಜಗದೀಶ್ ಕಾರನ್ನ ಧ್ವಂಸಗೊಳಿಸಿದ ಜನ ಗನ್ಮ್ಯಾನ್ ಫೈರ್ ಮಾಡಿ ಗಲಾಟೆ ನಿಲ್ಲಿಸಿದ್ದಾಗಿ ಸದ್ಯಕ್ಕೆ ವಿಚಾರ ಗೊತ್ತಾಗ್ತಾ ಇದೆ. ಇವತ್ತು ಏನಾಯ್ತು ಅನ್ನೋದನ್ನ ಗಮನಿಸೋದಾದ್ರೆ ನಿನ್ನೆ ಗಲಾಟೆ ಆಗಿರುತ್ತೆ, ವಿಡಿಯೋ ಸಾಕಷ್ಟು ವೈರಲ್ ಆಗಿರುತ್ತೆ. ಇವತ್ತು ಅಣ್ಣಮ್ಮ ದೇವಿ ಕೂರಿಸಿದ್ದಂತ ರಸ್ತೆ ಬಳಿ ಜಗದೀಶ್ ಹೋಗಿರ್ತಾರೆ. ಇವರೆಲ್ಲ ನೆನ್ನೆ ಸ್ಥಳೀಯರು ಅಲ್ಲಿ ಏನು ಗಲಾಟೆ ಆಗಿರುತ್ತಲ್ಲ ಅವರು ಅಣ್ಣಮ್ಮನ್ನ ಕೂರಿಸಿರ್ತಾರೆ. ಆ ರಸ್ತೆಯಲ್ಲಿ ಜಗದೀಶ್ ಹೋಗಿರ್ತಾರೆ. ಈ ವೇಳೆ ಸ್ಥಳೀಯರು ಹಾಗೆ ಜಗದೀಶ್ ಮಧ್ಯೆ ಮತ್ತೆ ವಾಗ್ಯುದ್ಧ ಆಗುತ್ತೆ. ಗಲಾಟೆಯಲ್ಲಿ ಜಗದೀಶ್ ಕಾರನ್ನು ಕೂಡ ಧ್ವಂಸಗೊಳಿಸಿದ್ದಾರೆ ಜನ. ಗನ್ಮ್ಯಾನ್ ಫೈರ್ ಮಾಡಿ ಗಲಾಟೆಯನ್ನ ನಿಲ್ಲಿಸಿದ್ದಾಗಿ ಹೇಳಿಕೆಯನ್ನ ಪಡೆಯಲಾಗಿದೆ. ಗನ್ಮ್ಯಾನ್ ಫೈರ್ ಮಾಡಿದ್ದಕ್ಕೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಪೊಲೀಸ್ನವರು ಕೂಡ ಸ್ಥಳದಲ್ಲಿದ್ದಾರೆ. ಪೊಲೀಸರು ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಗಮನಿಸಬಹುದಾಗುತ್ತೆ. ಜಗದೀಶ್ ಕೂಡ ತಮ್ಮ ಕೈನಲ್ಲಿ ಒಂದು ರಾಡ್ ಹಿಡ್ಕೊಂಡು ಅಲ್ಲಿ ಓಡಾಡ್ತಾ ಇರುವಂಥದ್ದು, ಹಾಗೆ ತಮ್ಮ ಮೇಲೆ ಯಾರು ಮಾತಾಡಕ್ಕೆ ಬರ್ತಾ ಇದ್ದಾರೆ ಅವ್ರ ಮೇಲೂ ಕೂಡ ಒಂದು ರೀತಿಯ ಕೈ ಮಾಡೋ ರೀತಿಯಲ್ಲಿ ಹೋಗ್ತಾ ಇರುವಂಥದ್ದು, ಇದೆಲ್ಲವೂ ಕೂಡ ಅಲ್ಲಿ ಗಮನಿಸಬಹುದಾಗುತ್ತೆ. ಇದಾದ ನಂತರ ಅಲ್ಲಿ ಸುಮಾರು 100 ಜನ ಸೇರ್ಕೊಂಡಿರ್ತಾರೆ. ಅವರೆಲ್ಲರೂ ಸೇರಿಕೊಂಡು ಜಗದೀಶ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಜೊತೆಗೆ ಜಗದೀಶ್ ಬಂದಿದ್ದಂಥ ಸ್ಕಾರ್ಪಿಯೋ ಕಾರ್ ಏನಿದೆ ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ಜಗದೀಶ್ ಬಂದಿದ್ದಂತಹ ಕಾರ್, ಇದು ಸ್ಕಾರ್ಪಿಯೋ ಕಾರ್. ಇದು ಆ ಕಾರನ್ನ ಕೂಡ ಅಲ್ಲಿ ಸ್ಥಳೀಯರೆಲ್ಲರೂ ಸೇರ್ಕೊಂಡು ಸಂಪೂರ್ಣವಾಗಿ ಜಖಂಗೊಳಿಸಿದ್ದಾರೆ, ಅಂದ್ರೆ ಒಡೆದಾಕಿದ್ದಾರೆ, ಗಾಜುಗಳನ್ನು ಒಡೆದಾಕಿದ್ದಾರೆ, ಕಾರನ್ನ ಧ್ವಂಸಗೊಳಿಸಿದ್ದಾರೆ. ಇದೆಲ್ಲವೂ ಕೂಡ ಸಹಕಾರ ನಗರದಲ್ಲಿ ನಡೆದಿರುವಂತಹ ಘಟನೆ. ಅಣ್ಣಮ್ಮನ ಕೂರಿಸಿದ್ದಂಥ ಒಂದು ಜಾಗ ಏನಿದೆ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಇವತ್ತು ಆದಂತಹ ಘಟನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ಗಮನಿಸ್ತಾ ಇದ್ದೀವಿ ಜಗದೀಶ್ ಗಲಾಟೆ ವಿಚಾರಗಳನ್ನ, ಏನ್ ಮೂಲ ಏನು, ಯಾವ ಕಾರಣಕ್ಕ ಗಲಾಟೆ ಆರಂಭ ಆಯಿತು, ಹಾಗೆ ಇವತ್ತೇನೆಲ್ಲ ಆಯಿತು? ಶಮಂತ್, ಕೊಡಿಗೆಹಳ್ಳಿಯಲ್ಲಿ ಜಗದೀಶ್ ವರ್ಸಸ್ ಸ್ಥಳೀಯರು ಅನ್ನುವಂತ ರೀತಿಯಲ್ಲಿ ಆಗಿರುವಂತದ್ದು. ಅಂದ್ರೆ ಎಲ್ಲವೂ ಕೂಡ ಅಣ್ಣಮ್ಮ ದೇವಿಯನ್ನ ರಸ್ತೆಯಲ್ಲಿ ಕೂರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಎರಡು ಗುಂಪುಗಳ ನಡುವೆ, ಅಂದ್ರೆ ಜಗದೀಶ್ ಒಂದು ಕಡೆ, ಮತ್ತೊಂದು ಕಡೆ ಸ್ಥಳೀಯರು, ಇವರ ನಡುವೆ ಪದೇ ಪದೇ ಈ ರೀತಿಯಾದಂತಹ ಒಂದು ಗಲಾಟೆ ನಡೀತಿದೆ ಅನ್ನುವಂತಹ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಅಷ್ಟೇ ಕೂಡ ಜಗದೀಶ್ ಮೇಲೆ ಒಂದಿಷ್ಟು ಹಲ್ಲೆ ಆಗಿತ್ತು. ಅಂದ್ರೆ ಅವರ ಮನೆ ಬಳಿಗೆ ತೆರಳಿ ಹಲ್ಲೆಯನ್ನ ಮಾಡಿದ್ರು ಕೆಲವರು. ಆ ವಿಡಿಯೋವನ್ನ ಕೂಡ ಸದ್ಯಕ್ಕೆ ಜಗದೀಶ್ ಹಂಚ್ಕೊಂಡಿದ್ರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಇದಾದ ಬಳಿಕ ಇವತ್ತು ಕೂಡ ರಸ್ತೆ ಮೇಲೆ ಅಣ್ಣಮ್ಮ ದೇವಿಯ ಒಂದು ಅಣ್ಣಮ್ಮ ದೇವಿನ ಕೂರಿಸುವಂತಹ ಸಂದರ್ಭದಲ್ಲಿ ಮತ್ತೆ ಜಗದೀಶ್ ಅಲ್ಲಿಗೆ ಬಂದು ಒಂದಿಷ್ಟು ಮಾತುಕತೆಯನ್ನ ಆಡ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಅಂದ್ರೆ 100 ಜನ ಯುವಕರು ನೆರೆದಿರ್ತಾರೆ. ಈ ಸಂದರ್ಭದಲ್ಲಿ ಜಗದೀಶ್ ಮೇಲೆ ಏಕಾಏಕಿ ಹಲ್ಲೆಯನ್ನ ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಜಗದೀಶ್ ಕೂಡ ಒಂದಿಷ್ಟು ಜನರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಜಗದೀಶ್ ಅವರ ಗನ್ಮ್ಯಾನ್ ಏನಿದೆ ಏರ್ ಫೈರ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯ ಇರುವಂತದ್ದು. ಆದ ನಂತರದಲ್ಲಿ ಘಟನಾ ಸ್ಥಳಕ್ಕೆ ಬಂದಂತಹ ಪೊಲೀಸರು ಜಗದೀಶ್ ರನ್ನ ರಕ್ಷಣೆ ಮಾಡಿ ಸದ್ಯಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ದೂರನ್ನ ಕೂಡ ಪಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಎಕ್ಸಾಕ್ಟ್ ಆಗಿ ಜಗದೀಶ್ ಮತ್ತೆ ಸ್ಥಳೀಯರ ನಡುವೆ ಅಲ್ಲಿ ಯಾವ ವಿಚಾರಕ್ಕೆ ವೈಷಮ್ಯ ಇದೆ, ಯಾವ ವಿಚಾರಕ್ಕೆ ಈ ರೀತಿಯಾಗಿ ಪದೇ ಪದೇ ಗಲಾಟೆ ಆಗ್ತಿದೆ ಅನ್ನುವಂತರ ಮೂಲ ಇನ್ನಷ್ಟೇ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಆದ್ರೆ ಮೇಲ್ನೋಟಕ್ಕೆ ಇದು ಅಣ್ಣಮ್ಮ ದೇವಿ ಕೂರಿಸುವಂತ ವಿಚಾರಕ್ಕೆ ನಡೀತಿರುವಂತಹ ಗಲಾಟೆ, ಅದಕ್ಕೆ ಜಗದೀಶ್ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಅನ್ನುವಂತ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಿಷ್ಟು ವಿಡಿಯೋವನ್ನ ಮಾಡಿ ಹಾಕೊಂಡಿರುವಂತದ್ದು. ಹಾಗಾಗಿ ಮತ್ತಷ್ಟು ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಜಗದೀಶ್ ಅವರು ಆಸ್ಪತ್ರೆಗೆ ತೆರಳಿದ ನಂತರದಲ್ಲಿ ಅವರ ಕಾರು ಸ್ಕಾರ್ಪಿಯೋ ಕಾರಿನಲ್ಲಿ ನಿಂತಿರುತ್ತೆ. ಆ ಸ್ಕಾರ್ಪಿಯೋ ಕಾರ್ ಮೇಲೆಗಳು ಕೂಡ ಒಂದಿಷ್ಟು ಜನರು ಮುಗಿ ಬೀಳ್ತಾರೆ. ಹಾಗೆ ಅಲ್ಲಿ ಇದ್ದಂತಹ ತೊಣ್ಣೆ ಆಗಿರ್ಬೋದು ಎಲ್ಲವನ್ನ ಕೂಡ ತೆಗೆದುಕೊಂಡು ಸಂಪೂರ್ಣವಾಗಿ ಕಾರನ್ನ ಕೂಡ ಜಖಂಗೊಳಿಸಿರುವಂತದ್ದು, ಎಲ್ಲ ಒಂದು ಗಾಜುಗಳನ್ನ ಕೂಡ ಪುಡಿ ಮಾಡಿರುವಂತದ್ದು. ಹಾಗಾಗಿ ಒಂದು ರೀತಿಯಾಗಿ ಜಗದೀಶ್ ಮತ್ತೆ ಅಲ್ಲಿನ ಸ್ಥಳೀಯರ ನಡುವಿನ ಒಂದು ವೈಷಮ್ಯ ಜೊತೆಗೆ ವಾರ್ ಏನಿದೆ ಅದು ದಿನೇ ದಿನೇ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು ಶಮಂತ್. ಮತ್ತೊಂದು ಕಡೆ ಪೊಲೀಸರು ಇದೆಲ್ಲದಕ್ಕೂ ಕೂಡ ಅಂದ್ರೆ ಗೊತ್ತು ಜಗದೀಶ್ ಇರುವಂತ ಕಡೆಯಲ್ಲಿ ಒಂದಿಷ್ಟು ಗಲಾಟೆಗಳಾಗತ್ತೆ ಅನ್ನುವಂತ ಒಂದಿಷ್ಟು ಮುನ್ಸೂಚನೆ ಕೂಡ ಪೊಲೀಸರಿಗೆ ಇರುತ್ತೆ. ಇದಾಗಿಯೂ ಕೂಡ ಯಾಕೆ ಎಚ್ಚೆತ್ಕೊಳ್ಳಿಲ್ಲ, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ಕೊಡಿಗೆರೆ ಪೊಲೀಸರು ತೋರ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಮೂಡ್ತಾ ಇರುವಂತದ್ದು. ಅಂದ್ರೆ ಗಲಾಟೆಗೆ ಪದೇ ಪದೇ ಈ ರೀತಿಯಾಗಿ ಆಗೋದಕ್ಕೆ ಅವರೇ ಏನಾದ್ರು ಆಸ್ಪದ ಮಾಡಿ ಕೊಡ್ತಿದಾರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇರುವಂತದ್ದು. ಅಂದ್ರೆ ಎಲ್ರೂ ಕೂಡ ಇದೇ ಒಂದು ಪ್ರಶ್ನೆ ಸದ್ಯಕ್ಕೆ ಪೊಲೀಸ್ ಇಲಾಖೆ ಮೇಲೆ ಮಾಡ್ತಿರುವಂತದ್ದು ಶಮಂತ್. ಧನ್ಯವಾದ ರಚಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.
ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ಜಗದೀಶ್ ಬಂದಿದ್ದಂತಹ ಸ್ಕಾರ್ಪಿಯೋ ಕಾರು. ಆ ಕಾರಿನಿಂದ ಕೆಳಗಿಳಿದು ಸ್ಥಳೀಯರ ನಡುವೆ ವಾಗ್ವಾದ ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಆ ಕಾರನ್ನು ಕೂಡ ಸಂಪೂರ್ಣವಾಗಿ ಜಖಂಗೊಳಿಸಿದ್ದಾರೆ. ಕಾರಿನ ಗಾಜುಗಳನ್ನು ಪುಡಿ ಪುಡಿ ಮಾಡಿದ್ದಾರೆ. ಕಾರು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ. ಎಲ್ಲವೂ ಕೂಡ ಇವತ್ತು ಆದಂತಹ ಘಟನೆ. ಇನ್ನು ನಿನ್ನೆ ಆದಂಥ ವಿಡಿಯೋವು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು, ಸುದ್ದಿ ಕೂಡ ಆಗಿತ್ತು. ಗಮನಿಸ್ತಾ ಇದ್ವಿ, ಅವರ ನಿವಾಸದ ಬಳಿ ಹೋಗಿ ಒಂದಷ್ಟು ಜನ ಸೇರಿಕೊಂಡು ಗಲಾಟೆ ಆಗುತ್ತೆ, ವಾಗ್ವಾದ ಆಗುತ್ತೆ, ಕೈ ಮಿಲಾಯಿಸ್ತಾರೆ. ಎಲ್ಲವೂ ಕೂಡ ನಿನ್ನೆ ಆಗಿತ್ತು. ಆ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಬಟ್ ಅದಾದ ನಂತರ ಇವತ್ತು ಕೂಡ ಅಲ್ಲಿ ಸ್ಥಳೀಯರು ಅಲ್ಲೇನು ಗಲಾಟೆ ಆಗಿರುತ್ತೆ, ಅವರಿದ್ದಂಥ ಜಾಗಕ್ಕೆ ಜಗದೀಶ್ ಹೋಗಿರ್ತಾರೆ. ಆಗ ಮತ್ತೆ ಅಲ್ಲಿ ಗಲಾಟೆ ಆಗುತ್ತೆ ಸ್ಥಳೀಯರು ಹಾಗೆ ಜಗದೀಶ್ ನಡುವೆ. ಈ ಸಂದರ್ಭದಲ್ಲಿ ಕಾರ್ನಿಂದ ಕೆಳಗಿಳಿದಂಥ ಜಗದೀಶ್ ಅವರು ಕೂಡ ಒಂದಷ್ಟು ವಾಗ್ವಾದ ಮಾಡ್ತಾರೆ, ಕೈ ಮಿಲಾಯಿಸುವ ಹಂತಕ್ಕೆ ಅಲ್ಲೂ ಕೂಡ ಹೋಗ್ತಾರೆ ಇವತ್ತು ಕೂಡ. ಅದಾದ ನಂತರ ಅಲ್ಲಿ ಗಮನಿಸ್ತಾ ಇದ್ವಿ, ಒಂದಷ್ಟು ವಿಡಿಯೋಗಳು ಏನು ವೈರಲ್ ಆಗ್ತಾ ಇವೆ, ಆ ವಿಡಿಯೋಗಳನ್ನು ಗಮನಿಸ್ತಾ ಇದ್ವಿ. ಒಂದಷ್ಟು ಜನರನ್ನ ಹಿಡ್ಕೊಂಡು ಎಳೆದಾಡ್ತಾರೆ ಜಗದೀಶ್. ಬಟ್ ಅದಾದ ನಂತರ ಜಗದೀಶ್ಗೆ ಕೂಡ ಹಿಡ್ಕೊಂಡು ಅಲ್ಲಿದ್ದಂಥ ಸ್ಥಳೀಯರು ಸುಮಾರು 100 ಜನ ಸೇರ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ವಿ ವಿಡಿಯೋದಲ್ಲಿ. ಆ ಕಾರ್ ಜಖಂಗೊಳಿಸಬೇಕಾದಂಥ ಸಂದರ್ಭದಲ್ಲೇ ಅಲ್ಲಿ 100 ಜನ ಅಲ್ಲಿದ್ದಾರೆ. ಎಲ್ಲರೂ ಸೇರ್ಕೊಂಡು ಜಗದೀಶ್ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಜಗದೀಶ್ ಅವರ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಅವರ ಮೂಗಲ್ಲಿ ರಕ್ತ ಬರ್ತಾ ಇದೆ, ಮುಖದಲ್ಲಿ ರಕ್ತ ಬರ್ತಾ ಇದೆ. ಆ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ. ಕೂಡಲೇ ಎಚ್ಚೆತ್ಕೊಂಡಂತಹ ಜಗದೀಶ್ ಗನ್ಮ್ಯಾನ್ ಅಲ್ಲಿ ಫೈರ್ ಮಾಡ್ತಾರೆ. ಫೈರ್ ಮಾಡಿ ಪರಿಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಹತೋಟಿಗೆ ತಂದು ನಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇಲ್ಲ ಅಂದಿದ್ರೆ ಮತ್ತಿನ್ನೇನು ಅನಾಹುತ ಆಗ್ತಾ ಇತ್ತೋ ಗೊತ್ತಿಲ್ಲ. ಏಕೆಂದರೆ 100 ಜನ ಸೇರ್ಕೊಂಡಿದ್ದಾರಲ್ಲಿ. 100 ಜನ ಸೇರಿಕೊಂಡು ಜಗದೀಶ್ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಅಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ಅಲ್ಲಿ ಜಗದೀಶ್ ಗನ್ಮ್ಯಾನ್ ಫೈರ್ ಮಾಡಿ ಪರಿಸ್ಥಿತಿಯನ್ನು ಹತೋಟಿಗೆ ತರ್ತಾರೆ. ನಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ಅಣ್ಣಮ್ಮ ಕೂರಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ಯುದ್ಧ ಅಥವಾ ಈ ಎಲ್ಲ ಗೊಂದಲ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಬಟ್ ಏನು ಖಚಿತ ಮಾಹಿತಿ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯ ಆಗಬೇಕಾಗಿದೆ.